ಹೇಳ್ತಾ ಇದ್ರಿ ಮ್ಯಾಮ್, ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ನೀವು ಭರತನಾಟ್ಯಂ ಅಲ್ಲಿ ಈ ಹ್ಮ್. ಸೀರಿಯಲ್ಗಳಲ್ಲೆಲ್ಲ ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ರಿ. ಹೌದು. ಇದು ನಿಮ್ಮ ಸ್ಕೂಲ್ಗಳಿಗೆ ಅಥವಾ ನಿಮ್ ಕ್ಲಾಸಸ್ಗೆ ಎಫೆಕ್ಟಿವ್ ಆಗ್ತಾ ಇರ್ಲಿಲ್ವಾ ಅಂತ? ತುಂಬಾ ಚಾಲೆಂಜು. ಯಾಕಂದ್ರೆ 8ರಿಂದ 10 ದಿನ ಒಂದ್ ಸೀರಿಯಲ್ ಅಲ್ಲೇ ನಾವು ಕೆಲ್ಸ ಮಾಡ್ತೀವಿ ಅಂತ ಹೇಳಿದ್ರೆ, ಮಿಕ್ಕಿದ ದಿನ ಎಲ್ಲ ನಾನು ಹೆಂಗ್ ಅದ್ ನಿಭಾಯಿಸ್ಬೇಕು? ಕರೆಕ್ಟ್, ಕರೆಕ್ಟ್. ಬಿಕಾಸ್ ಒಂದಷ್ಟು ಪೋರ್ಷನ್ಸ್ ಕಂಪ್ಲೀಟ್ ಆಗ್ತಿರತ್ತೆ. ಮತ್ತೆ ಒಂದಷ್ಟು ರಿವಿಷನ್ಸ್ ಕೊಟ್ಟಿರ್ತಾರೆ, ಹೋಮ್ ವರ್ಕ್ಸ್ ಕೊಟ್ಟಿರ್ತಾರೆ. ಹ್ಮ್. ಸೊ ಅದ್ರಲ್ಲೂ ಕೂಡ ನಾನು ಮುಂದುವರಿಬೇಕು. ಅಂಡ್ ಅದನ್ನು ನಾನು ಬಿಡೋವಂತ ಸಾಧ್ಯತೆಗಳಿರಲ್ಲ. ಹ್ಮ್. ದಟ್ ವಾಸ್ ದ ಗ್ರೇಟೆಸ್ಟ್ ಚಾಲೆಂಜ್. ಬಟ್ ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಅಂಡ್ ನನ್ನ ಏನೋ ಸ್ಕೂಲು ಅಂಡ್ ಕಾಲೇಜ್ ನಾನು ಎಲ್ಲಿ ಓದಿದ್ದೀನೋ ಆ ಒಂದು ಇನ್ಸ್ಟಿಟ್ಯೂಷನ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟಿವ್ ಆಗಿದ್ರಾ ಟೀಚರ್ಸ್? ಅಯ್ಯೋ, ದೇ ವರ್ ವೆರಿ ಸಪೋರ್ಟಿವ್. ಹ್ಮ್. ನನ್ಗೆ ನಾನು ಎಷ್ಟು ರಜಾ ಹಾಕಿದೀನಿ ಅಂತ ಹೇಳಿ ನನ್ಗೆ ಇನ್ನೊಂದು ಜ್ಞಾಪಕ ಇದೆ. DVN ಸರ್ ಅಂತ ನನ್ನ ಮ್ಯಾಥ್ ಟೀಚರ್. ಹ. ಅವ್ರು ಬಂದ್ರೆ ಅಪೂರ್ವ ಅಂತ ಅಪರೂಪ, ನನ್ನ ಫಸ್ಟ್ ಒರಿಜಿನಲ್ ಹೆಸರು ಅಪೂರ್ವ ಅಂತ. ಹ್ಮ್. ಅಪರೂಪ ತರ ಪ್ರೆಸೆಂಟ್ ಅಂದ್ರೆ, ಓ ಬಂದ್ಬಿಟ್ಟಿದ್ಯಾ ಅಂದ್ರೆ ಅಷ್ಟು ಇರ್ರೆಗ್ಯುಲರ್ ಆಗಿ ಇರ್ತಾ ಇದ್ದೆ. ಹ್ಮ್. ಬಟ್ ಐ ಯೂಸ್ ಟು ಮೇಕ್ ಶೋರ್ ಹೋಗಿದ್ ದಿನ ನನ್ಗೆ ಏನೇನು ಹೋಮ್ ವರ್ಕ್ಸ್ ಇದೆ ಅದನ್ನೆಲ್ಲ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ಕೊಳ್ತಾ ಇದ್ದೆ. ನಾನು ಓದಿದ್ ನ್ಯಾಷನಲ್ ಹೈಸ್ಕೂಲಲ್ಲಿ ಅಲ್ಲಿ ಮಾಡಿದ್ದು, ಪ್ರೈಮರಿ ಬಂದು ಜೈನ್ ಸ್ಕೂಲ್ ಅಲ್ಲಿ ಮಾಡಿದ್ದು. ಅಲ್ಲೂ ಕೂಡ ಅಷ್ಟೇ, ಏನೇ ಕಲ್ಚರಲ್ಸ್ ಬರ್ಲಿ ಫಸ್ಟ್ ನನ್ನ ಕಳ್ಸೋರು. ಎವ್ರಿಥಿಂಗ್ ಹ್ಯಾಪನ್ ಇನ್ ಅ ವೆರಿ ಫಾಸ್ಟ್ ವೇ. 9th ಅಲ್ಲೇ ಹೀರೋಯಿನ್ ಆಗಿ ಲಾಂಚ್ ಆಗ್ತೀನಿ ನಾನು. ಹಿಂಗೆ ನಾನು ದಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಇವಾಗ ಎಲ್ಲಾ ಆರ್ಟಿಸ್ಟ್ ಗಳಿಗೂ ಅಥವಾ ಯಾವುದೇ ಒಂದು ವ್ಯಕ್ತಿಗೂ ಲಾಂಚ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಬ್ಯಾನರ್ ಇಂದ ಬರ್ತೀವಿ, ಯಾರ ಜೊತೆ ಕೆಲಸ ಮಾಡ್ತೀವಿ, ಯಾರ ನಿರ್ದೇಶನದಲ್ಲಿ ಕೆಲಸ ಮಾಡ್ತೀವಿ, ಯಾವ ತರ ಪಾತ್ರ ನಿಭಾಯಿಸ್ತೀವಿ ಅಂತ. ಅದೆಲ್ಲ ವಿಚಾರದಲ್ಲೂ ದೇವರದ್ದು ಏನು ನನಗೆ ಆಶೀರ್ವಾದ ಮಾಡಿ ಕಳ್ಸಿದಾನೋ ಏನೋ ಗೊತ್ತಿಲ್ಲ. ನನ್ಗೆ ಈ ತರ ಕೃಷ್ಣ, ನನ್ನ ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ ಮೂವಿ ಬಂದು ಕೃಷ್ಣ. ಅಕಸ್ಮಾತ್ ಗೊತ್ತಾಗಿಲ್ಲ ರಿವೈಂಡ್ ಮಾಡಿ ನೋಡಿ. ಅದ್ರಲ್ಲಿ ಗಣೇಶ್ ಸರ್ದು ಜೊತೆ ಆಕ್ಟ್ ಎಸ್, ಹೌದು ಹೌದು, ಶರ್ಮಿಳಾ ಮಾಡ್ರೆ ತಂಗಿ ಅವ್ರ ಪಾತ್ರ ಮಾಡಿದೀನಿ, ಕುಂಟಿ ಪಾತ್ರ ಮಾಡಿದೀನಿ ಅದ್ರಲ್ಲಿ. ಸೊ ಅದು ಅಷ್ಟೇ. ಇವಾಗ ಅದ್ರ ಎಡಿಟರ್ ಸೌಂದರರಾಜ್ ಸರ್, ಅವ್ರ ಎಡಿಟಿಂಗ್ ಸೂಟ್ ಅಲ್ಲಿ ನಾರಾಯಣ್ ಸರ್ ಬಂದಿದ್ರಂತೆ. ನೋಡ್ತಾ ಇದ್ರು, ನೋಡಿದ ತಕ್ಷಣ ಯಾರಿದ್ ಹುಡುಗಿ ಅಂತ ಕೇಳಿದ್ರು. ಅಪೂರ್ವ ಅಂತ ಸರ್, ಚೈಲ್ಡ್ ಆರ್ಟಿಸ್ಟ್ ಅಂತ. ಹೌದಾ ಸರಿ, ಆಫೀಸ್ ಕರ್ಸು ಅಂತ ಹೇಳಿದ ಅಷ್ಟೇ. ಯಾಕೆ ಏನು ಕ್ಲೂ ಇಲ್ಲ ನನಗೆ. ನಾನು ಅವತ್ತು ಒಂದು ಡ್ಯಾನ್ಸ್ ಶೋ ಗೆಸ್ಟ್ ಆಗಿ ಹೋಗಿದ್ದೆ. ಅದನ್ನ ಮುಗಿಸ್ಕೊಂಡು ನನಗೆ ಫೋನ್ ಬರುತ್ತೆ ಸೌಂದರರಾಜ್ ಸರ್ ಇಂದ, ಈ ತರ ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಂತಮ್ಮ, ಹೋಗಿ ಅವ್ರನ್ನ ಮೀಟ್ ಮಾಡು. ಅವಾಗ ಹೆಂಗೆ ಅಂದ್ರೆ, ನಾರಾಯಣ್ ಸರ್ ಅಂದ್ರೆ ಒಂದು ಮಿಲಿಟರಿ ಪರ್ಸನ್ ತರ ಅಂತ ಎಲ್ಲಾರು ಅದೊಂದು ಇತ್ತು. ಅವ್ರ ಟೈಮ್ ಸರಿಯಾಗಿ ಹೋಗ್ಬೇಕು ಅಂಡ್ ತುಂಬಾ ಸ್ಟ್ರಿಕ್ಟ್, ಬೈತಾರೆ, ಅವ್ರ ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ಬೇಕು, ಇದೆಲ್ಲ ನನಗಿತ್ತು. ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕು. ಅಂಡ್ ಹಿ ವಾಸ್ ಸಚ್ ಎ ಲೆಜೆಂಡರಿ ಪರ್ಸನ್. ಹಿ ವಾಸ್ ಅ ಡೈರೆಕ್ಟರ್, ಆರ್ಟಿಸ್ಟ್, ಬ್ಯೂಟಿಫುಲ್ ಪ್ರೊಡ್ಯೂಸರ್ ಅಂಡ್ ಗ್ರೇಟ್ ಸೋಲ್. ಎಲ್ಲ ಒಂಥರ ಸಕಲ ಕಲಾ ವಲ್ಲಭರು ಅಂತ ಹೇಳಿಲ್ವಾ, ಅದಕ್ಕೆ ಕಲಾ ಸಾಮ್ರಾಟ್ ಅಂತ ಹೇಳಿರೋದು. ಸೊ ಅಂತವ್ರನ್ನ ಭೇಟಿ ಮಾಡೋದೇನೇನೆ ನಮ್ಮಂತ ಕಾಮನರ್ಸ್ಗೆ ಒಂಥರ ದೊಡ್ಡ ಅವಕಾಶ ಅದು. ಸರಿ, ನಾನು ಸರಿ ಸರ್ ಹೋಗಿ ಮೀಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಗೊತ್ತಿಲ್ಲಮ್ಮ, ಸುಮ್ನೆ ಮೀಟ್ ಮಾಡ್ಬೇಕಂತೆ, ಆಫೀಸ್ಗೆ ಹೋಗಿ ಅಂತಂದ್ರು. ನಾನು ನಮ್ಮಣ್ಣ ಆಫೀಸ್ಗೆ ಹೋದ್ವಿ. ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೂತಿದ್ವಿ. ಸರ್ ಬಂದ್ರು, ಬಂದೆಲ್ಲ ಕೂತ್ಕೊಂಡಾದ್ಮೇಲೆ ಒಂದಷ್ಟು ಕಾನ್ವರ್ಸೇಷನ್ ಆಯ್ತು. ಅಂದ್ರೆ ಏನ್ ಮಾಡಿದ್ದೆ ಇದ್ರ ಹಿಂದೆ, ಮತ್ತೆ ನಾನು ಬಯೋಡಾಟಾ ತೋರಿಸ್ದೆ, ಎಲ್ಲ ಆಯ್ತು. ಅದು ಒಂದಷ್ಟು ಕಾನ್ವರ್ಸೇಷನ್ ಆದ್ಮೇಲೆ ಕೇಳ್ಬೇಕಲ್ಲ ಮುಂದೆ ಏನಿಗ್ ಬಂದಿದೀನಿ ಅಥವಾ ಏನಕ್ಕೆ ಕರ್ಸಿದಾರೆ ಅಂತ. ಸರ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಿದ್ದೀರಾ, ಕೆಲ್ಸ ಮಾಡ್ತೀಯಾ ಅಂದ್ರು. ಖಂಡಿತ ಸರ್, ನಿಮ್ಮ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡೇ ಮಾಡ್ತೀನಿ. ಯಾವ ತರ ಪಾತ್ರ ಇರತ್ತೆ, ನೀನೇಮ್ಮ ಹೀರೋಯಿನ್ ಅಂತಂದ್ರು. ಯಾವ ಆಡಿಷನ್ಸ್ ತಗೊಂಡಿಲ್ಲ ಅಂಡ್ ನನ್ಗ ಮೆಂಟಲಿ ಫಿಕ್ಸ್ ಕೂಡ ಆಗಿಲ್ಲ. ಅಂಡ್ ಐ ವಾಸ್ 9th ಸ್ಟ್ಯಾಂಡರ್ಡ್. ಈ ಕಡೆ ತಂದೆ ತಾಯಿ ಪರ್ಮಿಷನ್ ತಗೊಳ್ಬೇಕಾ ಅಥವಾ ಒಂಥರ ಡೈಲಮಾದಲ್ಲಿ ನನಗೆ ಒಂಥರ ಒಪ್ಕೊಳ್ಳೋ ಬೇಡವೋ, ಏನ್ ಮಾಡ್ಲಿ. ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೊಡ್ಡ ಲಾಸ್ ನನಗೆ. ಬಿಕಾಸ್ ಅಂತ ದೊಡ್ಡ ಲಾಂಚ್ ನಾನು ಹೋಗಿದ್ರು, ನಾನಾಗ್ ನಾನೇ ಹುಡ್ಕೊಂಡು ಹೋಗಿದ್ರು ಸಿಗತ್ತೋ ಇಲ್ವೋ ನನ್ಗೆ ಅದು ಗೊತ್ತಿರ್ಲಿಲ್ಲ. ಸೊ ಸರಿ ಸರ್, ನನ್ಗೆ ಐ ವಾಸ್ ಟೋಟಲಿ ಸ್ಟಂಡ್. ನಾನು ಹಿಂಗೆ ಬ್ಲಾಂಕ್ ಆಗಿ ನೋಡ್ತಾ ಇದೀನಿ. ಸರ್ ನನ್ಗೆ ಟೈಮ್ ಕೊಡಿ, ಮನೇಲಿ ಮಾತಾಡ್ಕೊಂಡ್ ಬರ್ತೀನಿ ಅಂತ. ಬಟ್ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಪರ್ಸನ್, ಅವ್ರು ಆಯ್ತಮ್ಮ ನಿನ್ನಿಷ್ಟ ಅಂತ ಬೇರೆಯವ್ರನ್ನ ನೋಡ್ಬೋದಾಗಿತ್ತು. ಬಟ್ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಿನ್ನ ತಂದೆ ತಾಯಿನೂ ಕರ್ಕೊಂಡ್ ಬಾ ನಾಳೆ, ಅವರೇ ಗಾಡಿ ಕಳಿಸಿ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮನ್ನ ಎಲ್ಲಾನು ಕರೆಸಿ ನಮಗೊಂದ್ ಸಪ್ರೇಟ್ ಆಗಿ ಲಂಚ್ ರೆಡಿ ಮಾಡಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದು ಬೇರೆ ಆಗಿರುತ್ತೆ, ಬಟ್ ಫುಲ್ ಫ್ಲೆಡ್ಜ್ ಹೀರೋಯಿನ್ ಆಗಿ ಬರ್ತೀವಲ್ಲ, ಅದ್ರ ಜವಾಬ್ದಾರಿ ಇನ್ನ ಜಾಸ್ತಿ ಆಗತ್ತೆ. ಅಂಡ್ ನಮ್ಗೆ ಅದ್ ಯಾವ್ದು ಗಂಧಗಾಳಿ ಗೊತ್ತಿರ್ಲಿಲ್ಲ. ಅಂಡ್ ಮೋರ್ ಓವರ್ ಅಷ್ಟು ಸಣ್ಣ ಏಜ್ ಅಲ್ಲಿ ನಾನು ಇಂಡಸ್ಟ್ರಿಗೆ ಬಂದ್ರೆ ಒಂದಷ್ಟು ಪ್ಲಸ್ ಇದೆ, ಒಂದಷ್ಟು ಮೈನಸ್ ಕೂಡ ಇದೆ. ಅದೆಲ್ಲ ಹೇಗ್ ನಿಭಾಯಿಸ್ತೀವಿ ಅದೆಲ್ಲ ನನ್ಗೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿ, ಅಂಡ್ ಬೀಯಿಂಗ್ ಸಚ್ ಅ ಹಂಬಲ್ ಪರ್ಸನ್ ಪ್ರಾಮಿಸ್ ಮಾಡಿಸ್ಕೊಂಡ್ರು.
ನೀನು 10th ಅಥವಾ ಯಾವುದೇ ಕಾರಣಕ್ಕೂ ನೀನು 10th ಓದ್ತಾ ಇದ್ದೀನಿ, ಸೆಕೆಂಡ್ ಪಿ ಓದ್ತಾ ಇದ್ದೀನಿ, ನಾನು ಬಿಸಿ ಆಗಿದ್ದೀನಿ, ಅಥವಾ ನಾನು ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಅಂತ ಒಂದು ಫ್ಲಕ್ಚುಯೇಟ್ ಮೈಂಡ್ ಆಗದೆ, ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡೋಂಗಿದ್ರೆ ಮಾತ್ರ ನೀನು ಇಂಡಸ್ಟ್ರಿಗೆ ಬಾ. ಇದು ನಿಮ್ಮ ಅಪ್ಪ ಅಮ್ಮನ ಮುಂದೆ ಪ್ರಾಮಿಸ್ ಮಾಡು ಅಂತ ಹೇಳಿ ನನಗೆ ಪ್ರಾಮಿಸ್ ತಗೊಂಡಿದ್ದು. ಸೊ ದಟ್ ವಾಸ್ ಅ ವೆರಿ ಸೀರಿಯಸ್ ಥಿಂಗ್ ಇನ್ ಮೈ ಲೈಫ್. ಸೊ ಅಂಡ್ ನನಗೆ ಅಷ್ಟೇ ನೀಟಾಗಿ ಶೆಡ್ಯೂಲ್ ಪ್ಲಾನ್ ಮಾಡಿದ್ರು. 9th ಎಕ್ಸಾಮ್ಸ್ ಆದ್ಮೇಲೆ 9th ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಳ್ತೀನಿ, ರಾತ್ರಿ ನನಗೆ ಹೈದರಾಬಾದ್ ಟ್ರೈನ್ ಬುಕ್ ಮಾಡ್ತಾರೆ. ಸೊ ರಾಜಮಂಡ್ರಿ ಟ್ರೈನ್ ಬುಕ್ ಮಾಡ್ತಾರೆ. ಶೂಟಿಂಗ್ ಮುಗಿಸ್ಕೊಂಡು ತಿರ್ಗಾ ಬರ್ತೀನಿ. ಸೊ ನನ್ಗೆ ಯಾವಾಗ ಎಕ್ಸಾಮ್ಸ್ ಇರುತ್ತೋ ಅವಾಗೆಲ್ಲ ನನಗೆ ಬ್ರೇಕ್ ಕೊಟ್ಟಿದ್ದಾರೆ, ನನಗೆ ಸಹಾಯ ಮಾಡಿದ್ದಾರೆ. ದಟ್ ವಾಸ್ ಅ 48 ಡೇಸ್ ನನ್ನ ಲೈಫಲ್ಲಿ. ಆ 48 ದಿನ ನಾನು ಏನ್ ಕಲ್ತಿದ್ದೀನೋ, ಅದೇನೋ ನಾನು ಆಕ್ಟ್ ಮಾಡಿದ್ದೀನೋ, ದಟ್ ವಾಸ್ ಅ ಗ್ರೇಟೆಸ್ಟ್. ಚೈತ್ರದ ಚಿಲಿಪಿಲಿ ಚೆಲುವಿನ ಚಿಲಿಪಿಲಿ. ಚೆಲುವಿನ ಚಿಲಿಪಿಲಿ Yes. ಅವ್ರದೇ ಮಗನ್ ಜೊತೆ acting. ಹೌದು, ಅವ್ರ ಮಗ ಹೇಗಿತ್ತು ಮೇಡಮ್ ಅದು ಫಸ್ಟ್ ಟೈಮ್ ಆಕ್ಟಿಂಗ್ ಒಂದು ಒಪಿನಿಯನ್ ಹೇಳೋದಾದ್ರೆ? ತುಂಬಾ ಭಯ ಇತ್ತು. ಹ್ಮ್. ಫಸ್ಟ್ ಶಾಟ್ ಬೆಳಗಿನ ಜಾವ ಮೇ ಬಿ ಅದು ಪಂಕಜ್ ಸರ್ದು ಫಸ್ಟ್ ಸಿನಿಮಾ ಅನ್ಸುತ್ತೆ. ಪಂಕಜ್ ಅವ್ರದ್ದು ಸೆಕೆಂಡ್ Okay. ಥರ್ಡ್ ಸಿನಿಮಾ. Okay. ಸೊ ನಂದು ಫಸ್ಟ್ ಸಿನಿಮಾ. ಸೊ ಸಿಕ್ಕಾಪಟ್ಟೆ ಭಯ ಇತ್ತು. ಫಸ್ಟ್ ಶಾಟ್ 4:15 ಬೆಳಗಿನ ಜಾವದಲ್ಲಿ ತೆಗ್ದಿದ್ದು. Okay. ಸೊ ಅದು ಯಾವುದು ಏನದು ಅಂತ ಒಂದು ಸಾಂಗ್ ಬಂದಿದೆ, ಅದ್ರಲ್ಲಿ ಮಾಂಟೇಜ್ ಶಾಟ್ ತೆಗ್ದಿದ್ದಾರೆ. ಹ್ಮ್. ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆ ಕೆಲಸ ಮಾಡಿದ್ರು. ಅಂಡ್ ಶಿಸ್ತು ಹ್ಮ್. ಮತ್ತೆ ಒಂದು ಅಬ್ಸರ್ವೇಷನ್. ನಾನು ಹೇಳ್ದೆ ಯಾವ್ದು ಆಕ್ಟಿಂಗ್ ಕ್ಲಾಸ್ಗೆ ಏನಕ್ಕೆ ಹೋಗಿದ್ದ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರೆ, ನನ್ಗೆ ಅಲ್ಲೇ ಒಂದು ಕೋರ್ಸ್ ಆಯ್ತು ನನ್ಗೆ. ಹ್ಮ್. ನಾ ಲೆಕ್ಚರರ್ ಆಗಿ, ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದು ದ್ವಾರಕೀಶ್ ಅಂಕಲ್, ನನ್ನ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದು ಸುಮಲತಾ ಅಂಬರೀಶ್ ಮೇಡಮ್. ಸೊ ಈ ತರ ದೊಡ್ಡ ದೊಡ್ಡ ತಾರಾಗಣ ಇದ್ದಾಗ ಐ ಗಾಟ್ ಟು ಲರ್ನ್ ಮೆನಿ ಥಿಂಗ್ಸ್ ವಿತ್ ದೆಮ್. ಚಿಕ್ಕದ್ರಿಂದ ನನಗೆ ಕಲಿಯುವಂತ ಅವಕಾಶ ಸಿಕ್ತು. ಅಂಡ್ ಅವ್ರು ಅದನ್ನ ಹೇಳ್ಕೊಟ್ರು. ಅಂಡ್ ಹಿ ವಾಸ್ ಸೋ ಪೇಷನ್ಸ್ ಅಟ್ ದಟ್ ಟೈಮ್.